ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದಿದ್ದೆ. ತಕ್ಷಣ ಜಸ್ಟ್ ಅ ಸಿಟ್ಟಿಂಗ್ ರೂಮ್ ಆ್ಯಂಡ್ ಇದು ಬೆಡ್ರೂಮ್. ಹೆಲೋ, ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಎವ್ರಿಬಡಿ. ಇವತ್ತು ಡಾಲ್ ಹೌಸಿಯಲ್ಲಿ ನಮ್ಮ ರೂಮ್ ನೋಡಿ. ರೂಮ್ ಪ್ರಾಪರ್ಟಿ ಅಂತೂ ತುಂಬ ಚೆನ್ನಾಗಿ 3-4-5 ಫೀಟ್ ಸ್ನೋ ಇರುತ್ತೆ. ಇಲ್ಲಿ ವಿಂಟರಲ್ಲಿ ಸ್ನೋಫಾಲ್ ಕೂಡ ಆಗುತ್ತೆ. ಇದ್ದೀವಿ ಇವಾಗ ಸೇಂಟ್ ಫ್ರಾನ್ಸಿಸ್ ಚರ್ಚ್ ಡಾಲ್ ಹೌಸಿ, ಆ್ಯಂಡ್ ಇದು ಎಸ್ಟಾಬ್ಲಿಷ್ ಆಗಿದ್ದು 1873. ಸೇಂಟ್ ಫ್ರಾನ್ಸಿಸ್ ಆಸಿಸ್. ಪ್ಲೇಸ್ ಬಂದು ಲಾರ್ಡ್ ಜನರಲ್ ಡಾಲ್ ಹೌಸಿ ಅಂತ. ಸೊ ಅವರೊಬ್ಬರು ಬ್ರಿಟಿಷ್ ಗವರ್ನರ್. ಸೊ ಅವರಿಗೆ ಈ ಪ್ಲೇಸ್ ತುಂಬ ಸ್ಟ್ರಕ್ಚರ್ ಆ್ಯಂಡ್ ಎಜುಕೇಷನ್ ಸಿಸ್ಟಮ್ ಆಲ್ ಓವರ್ ದ ವರ್ಲ್ಡ್ ಬರ್ತಾರೆ ಇಲ್ಲಿ ಸ್ಟಡಿ ಮಾಡೋಕ್ಕೆ. ತುಂಬ ಫೇಮಸ್ ಎಜುಕೇಷನ್ ಪ್ಲೇಸ್ನ ಡೆವಲಪ್ ಮಾಡಿದ್ದಕ್ಕೆ ಈ ಪ್ಲೇಸ್ನ ಅವ್ರ ಹೆಸರೇ ಇಟ್ಟಿದ್ದಾರೆ ಡಾಲ್ ಹೌಸಿ. ಚಾಕ್. ಸೊ ಈ ಚಾಕಲ್ಲೇ ಒಂದು ಚರ್ಚ್ ಇದೆ. ಸೊ ನೀವು ಚರ್ಚ್ ನೋಡ್ಬೋದು. ಆ್ಯಂಡ್ ಇಲ್ಲಿ ಇದು ಗಾಂಧಿ ಚೌಕ್ ಆ್ಯಂಡ್ ಇದು MG ರೋಡ್ ಥರ. ಆ್ಯಂಡ್ ಇದು ಡಾಲ್ ಹೌಸಿ ಪಬ್ಲಿಕ್ ಸ್ಕೂಲ್. ಆಲ್ ಓವರ್ ವರ್ಲ್ಡ್ ಇಲ್ಲಿ ಬರ್ತಾರೆ ಸ್ಟಡಿ ಮಾಡಿ. ಸೊ ಇದೆಲ್ಲ ಆರ್ಮಿಯವರು ಸ್ಕೂಲ್ಗೆ ಕೊಟ್ಟು. ಸೊ ವಿ ಹ್ಯಾವ್ ರೀಚ್ಡ್ ಮಿನಿ ಸ್ವಿಟ್ಜರ್ಲ್ಯಾಂಡ್ ಇನ್ ಡಾಲ್. ಇಟ್ಕೊಂಡು ಫೋಟೋಸ್ ತೆಕ್ಕೊಬೋದು. ಆ್ಯಕ್ಟಿವಿಟೀಸ್ ಇಲ್ಲಿ ಮಾಡ್ಬೋದು ಟೈಮ್ ಪಾಸ್ ಅಂದರೆ ಪ್ಯಾರಾಗ್ಲೈಡಿಂಗ್. ಅಲ್ಲಿ ನಿಮಗೆ ಆ ಟಾಪ್ ಮೇಲೆ ಹೋಗಬೇಕು. ಸೊ 15 ಕಿಲೋಮೀಟರ್ಸ್ ಆಫ್ ಟ್ರೆಕ್ ಇರುತ್ತೆ. ಆ್ಯಂಡ್ ಅಲ್ಲಿಂದ ನಿಮಗೆ ರೆಸ್ಟೋರೆಂಟ್ಸ್ ಸಿಗುತ್ತೆ. ಆ್ಯಂಡ್ ಏನಾದರೂ ಚಟ್ಪಟ ತಿನ್ನಬೇಕು, ಸ್ನ್ಯಾಕ್ಸ್ ತಿನ್ನಬೇಕಂದ್ರೆ ನಿಮಗೆ ಬೇಲ್ಪುರಿ ಇರುತ್ತೆ ಆ್ಯಂಡ್ ಫ್ರೂಟ್ ಸಲಾಡ್, ಸೋಡಾ ಆ್ಯಂಡ್ ಜಿಯಾರಿಂದ 3 o'clock ಹೊರಟ್ವಿ ಧರ್ಮಶಾಲಾಗೆ. ಆ್ಯಂಡ್ ಹೋಗ್ತಾ ಹೋಗ್ತಾ ರೋಡ್ ತುಂಬ ಕೆಟ್ಟದಾಗಿತ್ತು. ಆ್ಯಂಡ್ ಫುಡ್ ಹೋಟೆಲ್ಸ್ ಕೂಡ ಎಲ್ಲೂ ಇಲ್ಲ. ಇವಾಗ 80 ಕಿಲೋಮೀಟ್ರ್ ಬಂದಿದ್ದೀವಿ ಆ್ಯಂಡ್ ಇನ್ನೂ ಹೋಗಬೇಕು, ಇನ್ನು 50 ಕಿಲೋಮೀಟರ್. ಇವಾಗ ಒಂದು ಹೋಟೆಲ್ ಸಿಕ್ಕಿದೆ. ಸೊ ನಿಲ್ಲಿಸಿದ್ದೀವಿ. ಇಟ್ಸ್ 5 o'clock. ಸೊ ನೌ ವಿ ಆರ್ ಹ್ಯಾವಿಂಗ್ ಅ ಲಂಚ್. ಹೊಟ್ಟೆ ಅಂತೂ ತುಂಬ ಹಸಿದಿದೆ. ಮಿಕ್ಸ್ ವೆಜ್ ಚಪಾತಿ ವಿತ್ ಆನಿಯನ್ ಆ್ಯಂಡ್ reached McLaughlin and ಇವಾಗ ರೂಮ್ ಹುಡುಕು ಕೆಲಸ. ಐ ಹೋಪ್ ಒಳ್ಳೆ ಹೋಟೆಲ್